ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಡೈರೆಕ್ಟಾಗಿ ಇನ್ವೇಸಿಬಲ್ ಪೈಪಿಂಗ್ನ ಕೊಡೋದು, ರೆಡಿ ಪೈಪಿಂಗ್ನ ಯಾವ ರೀತಿ ಕೊಡೋದು ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಫಸ್ಟ್ಗೆ ನಾವು ನೆಕ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗ್ ಬಟ್ಟೆಗೆ, ಅದಕ್ಕೆ ನಾವು ಪೈಪಿಂಗ್ನ ರೆಡಿ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಷ್ಟೇ, ಅದರಲ್ಲಿ ಏನಿಲ್ಲ. ಒಂದು ಕಡೆ ಮಾಮೂಲಿ ಇದೆ ಸಾಕು, ನಿಮಗೆ ಎಕ್ಸ್ಟ್ರಾ ಟೆನ್ಷನ್ ಏನು ಬೇಕಾಗಿಲ್ಲ. ಮಾಮೂಲಿ ಟೆನ್ಷನಲ್ಲಿ ಸ್ಟಿಚ್ ಮಾಡ್ಬೋದು ಫ್ರೂಟು. ಅದನ್ನು ಇಟ್ಕೊಂಡು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ಥರ ಥ್ರೆಡ್ ಇರೋ ಕಡೆ ಅದ್ರ ಪಕ್ಕದಲ್ಲೇ ಸ್ಟಿಚಿಂಗ್ ಬರೋ ಥರ ನಿಧಾನ ಸ್ಟಿಚ್ ಮಾಡ್ಕೊಳ್ಳಿ, ಒಂದೇ ಮಾರ್ಜಿನಲ್ಲಿ. ಆವಾಗ ಸ್ಟಿಚಿಂಗ್ ಇದು ಥ್ರೆಡ್ ಪೈಪಿಂಗ್ ಮೇಲೆ ಬರಬಾರ್ದು, ಅದ್ರ ಪಕ್ಕದಲ್ಲೇ ಬರಬೇಕು ಸ್ಟಿಚಿಂಗು. ಸ್ವಲ್ಪ ನಿಧಾನ ಆಗುತ್ತೆ, ಪರವಾಗಿಲ್ಲ, ನಿಧಾನ ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಬಂತು ನೋಡಿ, ಲೈನಿಂಗ್ ಬಟ್ಟೆಗೆ ಸ್ಟಿಚ್ ಮಾಡ್ಕೊಂಡಿರೋದು. ಇವಾಗ ಮೇನ್ ಪೀಸ್ ಇಟ್ಕೊಳ್ಳಿ. ಮೇನ್ ಪೀಸ್ ಇಟ್ಕೊಂಡು ಇದನ್ನು ಪೈಪಿಂಗು ಕೆಳಗಡೆ ಮಧ್ಯದಲ್ಲಿ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಇವಾಗ ಇದನ್ನು ಇಟ್ಕೊಂಡು ನೀಟಾಗಿ ನಿಮಗೆ ಆ ಕಡೆ ಸರಿಯುತ್ತೆ ಅನ್ನೋದಾದರೆ ಆ ಕಡೆ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ ಹಾಕ್ಕೊಂಡು. ಮತ್ತು ನಾನು ಕೆಳಗಡೆ ಔಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಫಸ್ಟ್ ಕೆಳಗಡೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಕೆಳಗಡೆ ಸ್ಟಿಚಿಂಗ್ ಆದಮೇಲೆ ಮೇಲ್ಗಡೆ ಏನು ಪೈಪಿಂಗ್ ಕೊಟ್ಟಿರ್ತೀವಲ್ಲ, ಅದನ್ನು ಆ ಕಡೆ ನಿಮಗೆ ಅದು ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದೊಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ಥರ ಒಂದೇ ಸಮನಾಗಿ ನೀಟಾಗಿ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಂಬಿಡಿ, ಅವಾಗ ಆ ಕಡೆ ಸರಿಯೋದಿಲ್ಲ. ಓಕೆನಾ? ಪೈಪಿಂಗ್ನ ನೀಟಾಗಿ ಇಟ್ಕೊಳ್ಳಿ. ಸ್ಟಿಚ್ ಮಾಡಿದ್ದೀವಲ್ಲ ಲೈನಿಂಗ್ ಬಟ್ಟೆ ಮೇಲೆ, ಅದು ಇಟ್ಕೊಂಡು ಇವಾಗ ಅದನ್ನು ಅಷ್ಟೇ ಸ್ಟಿಚಿಂಗ್ ನೀಟಾಗಿ ಬರಬೇಕು. ಜಾಸ್ತಿ ಥ್ರೆಡ್ ಪೈಪಿಂಗ್ ಮೇಲೆ ಬರಬಾರ್ದು, ಆಲ್ರೆಡಿ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೊಂಬನ್ನಿ ನಿಧಾನಕ್ಕೆ. ಅದು ಸ್ಟಿಚಿಂಗ್ ಆದರೆ ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗುತ್ತೆ, ಮೇಲೆ ಪೈಪಿಂಗ್ ಬರುತ್ತೆ, ಇನ್ವೇಸಿಬಲ್ ಆಗಿರುತ್ತೆ. ಆಮೇಲೆ ನಿಮಗೆ ಕಚ್ಚಾ ವಸ್ತು ಮೇಲೆ ಸ್ಟಿಚಿಂಗ್ ಮಾಡಿರೋದು ಏನು ಕಾಣಿಸೋದೇ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಈಗೆಲ್ಲ ಜಾಸ್ತಿ ಇದೇ ಥರ ಪೈಪಿಂಗ್ನೇ ಜಾಸ್ತಿ ಇಷ್ಟಪಡ್ತಾರೆ, ಯಾಕೆಂದರೆ ಈ ಮೇಲ್ಗಡೆ ಸ್ಟಿಚಿಂಗೇ ಕಾಣಿಸಲ್ಲ, ಅಷ್ಟು ನೀಟಾಗಿರುತ್ತೆ. ಪೈಪಿಂಗ್ ಎಲ್ಲ ಒಳಗಡೆ ಮೇಲೆ ಬರುತ್ತೆ, ಒಳಗಡೆ ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗೋದ್ರಿಂದ ಈ ಥರದ್ದೇ. ಆಮೇಲೆ ಎಮ್ಮಿಂಗ್ ಹುಕ್ಸು ಆ ಥರ ಏನೂ ತೊಂದರೆ ಇರೋಲ್ಲ, ಅದಕ್ಕೋಸ್ಕರ ಈ ಥರ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದು ಪೈಪಿಂಗು. ಮೇಲೆ ಸ್ಟಿಚಿಂಗ್ ಏನೂ ಕಾಣಿಸಲ್ಲ. ನೀವು ಬೇಕಂದರೆ ಅಷ್ಟಕ್ಕೇನು ಐರನ್ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಗುತ್ತೆ. ಇಲ್ಲ ಸ್ಟಿಚ್ ಮಾಡ್ತೀವಪ್ಪ ನಾವು ಅಂದಾದರೆ ಅದು ಪೈಪಿಂಗ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ, ಮೇಲೆ ಕಾಣಿಸಲ್ಲ. ಅದು ಪೈಪಿಂಗ್ ಪಕ್ಕದಲ್ಲೇ ಮಾಡಿದಾಗ ಸ್ಟಿಚಿಂಗ್ ಹಾಕಿರೋದೇ ಕಾಣಲ್ಲ, ಅಷ್ಟು ನೀಟಾಗಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಂಬಿಡಿ, ಆವಾಗ ಫಿನಿಶಿಂಗು ಇರುತ್ತೆ, ನೀಟಾಗಿರುತ್ತೆ. ಇಲ್ಲ ಐರನ್ ಮಾಡ್ಕೋತೀನಿ ಅಂದರೆ ಐರನ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಇನ್ವೇಸಿಬಲ್ ಪೈಪಿಂಗ್ಗೆ ಜಾಸ್ತಿ ರನ್ನಿಂಗಲ್ಲಿರುವಂಥದ್ದು. ಇಲ್ಲ ಈ ಥರನೂ ಮಾಡ್ಬೋದು. ಇದರಲ್ಲಿ ಇನ್ನೂ ಬೇರೆ ಥರ ಮೆಥಡ್ ಇದೆ. ಔಟ್ ಮಾಡಾದಮೇಲೆ ಪೈಪಿಂಗ್ ಕೊಡ್ಬೋದು. ಆ ಥರ ಇನ್ನೂ ತುಂಬಾ ವೆರೈಟಿ ಪೈಪಿಂಗ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇನ್ವೇಸಿಬಲ್ ಆಗಿ ಮಾಡ್ಬೋದು, ಇಲ್ಲ ಬಟ್ಟೆಲೇ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡು ಮಾಡೋದು, ಇಲ್ಲ ಮಾಮೂಲಿ ಪೈಪಿಂಗಲ್ಲೇ ಔಟ್ ಮಾಡಿಬಿಟ್ಟು ಮಾಮೂಲಿ ಪೈಪಿಂಗಲ್ಲೇ ಸ್ಟಿಚ್ ಮಾಡ್ಬೋದು. ಹಂಗೆ ತುಂಬ ವೆರೈಟಿಗಳಿದ್ದಾವೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಇನ್ವೇಸಿಬಲ್ ಆಗಿ ಮಾಡ್ತಾ ಇರುವಂಥ ಪೈಪಿಂಗು. ಓಕೆನಾ? ಇಷ್ಟು ನೀಟಾಗಿ ಬಂತು ನೋಡಿ, ಮೇಲ್ಗಡೆ ಸ್ಟಿಚಿಂಗೇ ಕಾಣಿಸಲ್ಲ, ಲೈನಿಂಗ್ ಮೇಲೆ ಆಗಲಿ ಮೇಲ್ಗಡೆ ಆಗಲಿ ಅಷ್ಟು ಫಿನಿಶಿಂಗಾಗಿ ಕಾಣಿಸುತ್ತೆ. ತುಂಬ ಒಂಥರ ಬೋಟಿಕ್ಗಳಲ್ಲಿ ಇದೇ ಥರನೇ ಸ್ಟಿಚ್ ಮಾಡೋದು, ಒಂಚೂರು ಮೇಲೆ ಸ್ಟಿಚಿಂಗ್ ಕಾಣಿಸ್ಲೇಬಾರ್ದು, ಆ ರೀತಿ. ನೀವು ಕೂಡ ಈ ಥರ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಮೇನ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೂ ಬೋಟಿಕ್ ಸ್ಟೈಲ್ ಥರನೇ ಫಿನಿಶಿಂಗ್ ಬರುತ್ತೆ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀಟಾಗಿರುತ್ತೆ ಫಿನಿಶಿಂಗು. ಈ ರೀತಿ ನೀವು ಟ್ರೈ ಮಾಡಿ, ಬಿಗಿನರ್ಸ್ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಬೋದು, ತುಂಬಾ ಈಸಿ. ಫಸ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಬಿಡಿ ಪೈಪಿಂಗ್ನ, ಥ್ರೆಡ್ ಪೈಪಿಂಗ್ನ, ಆಮೇಲೆ ಮೇನ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಔಟ್ ಮಾಡಿಬಿಟ್ರೆ ನಮಗೆ ರೆಡಿಯಾಗಿ ಹೋಗುತ್ತೆ. ಓಕೆನಾ? ಈ ರೀತಿ ಟ್ರೈ ಮಾಡಿ, ಅಂದರೆ ಟೈಮು ಜಾಸ್ತಿ ತೊಗೊಳ್ಳಲ್ಲ, ಬೇಗ ಆಗಿಬಿಡುತ್ತೆ. ಆಮೇಲೆ ಫಿನಿಶಿಂಗ್ ನೀಟಾಗಿರುತ್ತೆ. ಇವಾಗ ಎಮ್ಮಿಂಗ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಆಮೇಲೆ ಬಟ್ಟೆ ಕಟ್ ಮಾಡಿ ಸ್ಟಿಚ್ ಮಾಡಿ ಪೈಪಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ರೆಡಿ ಪೈಪಿಂಗ್ನ ಕೊಟ್ಟು ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈ ಥರ ಒಂದು ಪೈಪಿಂಗ್ನ. ನಾವು ಕೆಳಗಡೆ ಔಟ್ ಮಾಡಿರೋದ್ರಿಂದ ಬೇಕಂದರೆ ಅಲ್ಲಿಗೂ ಪೈಪಿಂಗ್ ಕೊಟ್ಕೋಬೋದು. ಅದು ಬಾರ್ಡ್ರ್ ಇತ್ತು, ಅದಕ್ಕೆ ನಾನು ಪೈಪಿಂಗ್ ಕೊಟ್ಟಿಲ್ಲ. ಮತ್ತು ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿದು ಬಿಟ್ಟರೆ ನಮಗೆ ಬ್ಯಾಕ್ ಪೀಸು ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಟ್ಯಾಗ್ ಇಟ್ಬಿಟ್ಟು ಗೊಂಡೆಗಳು ಹಾಕ್ಕೊಂಬಿಟ್ರಂತೂ ಸೂಪರಾಗಿ ಕಾಣಿಸುತ್ತೆ. ಆಮೇಲೆ ಇದು ಬ್ರಾಡಾಗಿ ಇರಿಸ್ಕೊಂಡಿದ್ದಾರೆ ಡೀಪ್ನ, ಹಂಗಾಗಿ ತುಂಬಾ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಅದು ಶೇಪು ಪೈಪಿಂಗ್ ಕೊಟ್ಟಿರೋದ್ರಿಂದ ಇನ್ನೂ ಎದ್ದು ಕಾಣಿಸುತ್ತೆ ಅದು ಶೇಪು. ನೋಡೋಣ, ಅದು ಹಾಕ್ಕೊಂಡಾಗ ಏನಾದರೂ ಫೋಟೋ ಸಿಕ್ಕಿದ್ರೆ ಬೇಕಾದ್ರೆ ನಾನು ಅದು ಅಪ್ಲೋಡ್ ಮಾಡ್ತೀನಿ. ಆದರೆ ಯಾರೂ ನಮಗೆ ತೋರಿಸಲ್ಲ ಹಾಕ್ಕೊಂಡಿರೋದು
ಅದನ್ನು ತೋರ್ಸೋಕ್ಕೆ ಸ್ವಲ್ಪ ಮುಜುಗರ ಪಟ್ಕೋತಾರೆ. ಹಂಗಾಗಿ ನಾನು ಫೋಟೋಗಳು ತಗೊಳಕ್ಕಾಗಲ್ಲ. ಏನೋ ನಮ್ಮದಾದ್ರೆ ಒಂದು ಸ್ವಲ್ಪ ತೋರಿಸ್ಬೋದು, ಬೇರೆಯವರೆಲ್ಲ ಫೋಟೋಗಳು ತೆಗಿಯೋಕ್ಕೆ ಒಪ್ಪಲ್ಲ. ಹಂಗಾಗಿ ಯಾವುದೂ ಅಷ್ಟು ತೋರ್ಸೋಕ್ಕಾಗಲ್ಲ. ಏನಿದ್ರು ಫೋಟೋದಲ್ಲಿ ಇಟ್ಕೊಂಡು ನಾವು ಡೈರೆಕ್ಟಾಗಿ ತೋರಿಸ್ಬೋದು. ನೋಡಿ ಈ ಥರ ಫಿನಿಶಿಂಗ್ ಬಂತು, ತುಂಬಾ ಚೆನ್ನಾಗಿ ಬಂದಿದೆ ಪೈಪಿಂಗ್ ಅಂತೂ, ರೌಂಡ್ ನೆಕ್ಕಲ್ಲಿ ಇಟ್ಟಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.